ಹಲೋ ನಮಸ್ಕಾರ. ಎಲ್ಲರೂ ಏನು ಮಾಡ್ತಾಯಿದ್ದೀರಾ? ಸೊ ಇವತ್ತು ನಾವು ಬಗಾರ ರೈಸ್ ರೆಸಿಪಿಯನ್ನು ಟ್ರೈ ಮಾಡ್ತಾಯಿದ್ದೀವಿ. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾವು ಮಟನ್ ಕರಿ ಮಾಡೋದು ಹೇಗಂತ ಹೇಳಿದ್ವಲ್ವ. ಸೊ ಅದರ ಜೊತೆಗೆ ನಾವು ಬಗಾರ ರೈಸನ್ನು ಕೂಡ ಮಾಡ್ಕೊಂಡಿದ್ವಿ. ಅದೇ ರೆಸಿಪಿನ ಇಲ್ಲಿ ಶೇರ್ ಮಾಡ್ತಾಯಿದ್ದೀವಿ. ಸೊ ಫಸ್ಟ್ ನೀವು ಎಲ್ಲ ವೆಜಿಟೇಬಲ್ಸ್ ಟೊಮೆಟೊ, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಳ್ಬೇಕು. ಅದಾದಮೇಲೆ ಪಾತ್ರೆನ ಇಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಸ್ವಲ್ಪ ಹಸಿಮೆಣಸಿನ್ಕಾಯಿ ಇದೆಲ್ಲ ಹಾಕಿ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಸೊ ನೀವು ಕೂಡ ಹೇಳಿ, ನೀವು ಹೇಗೆ ಮಾಡ್ತೀರಾ ಬಗಾರ ರೈಸ್? ಯೂಶ್ವಲಿ ನಾನು ನೋಡಿರೋ ಹಾಗೆ ಹೈದ್ರಾಬಾದ್ ಸೈಡಲ್ಲಿ ಇದು ಬಗಾರ ರೈಸ್ ಮಾಡೋದನ್ನು ಜಾಸ್ತಿ ನೋಡಿದ್ದೀನಿ. ಸೊ ಅದನ್ನೇ ಟ್ರೈ ಮಾಡ್ತಾಯಿದ್ದೀವಿ. ಸೊ ಎಣ್ಣೆಯಲ್ಲಿ ಹಸಿಮೆಣಸಿನ್ಕಾಯಿ ಆದಮೇಲೆ ಜೀರಿಗೆ ಹಾಕ್ತಾಯಿದ್ದಾರೆ, ಕರಿವೇಪಾಕು ಹಾಕಬೇಕು. ಅದಾದಮೇಲೆ ಬೇಸಿಲೆಲೆ ಅಂತ ಬರುತ್ತೆ, ಅದನ್ನು ಹಾಕಬೇಕು. ಇದೆಲ್ಲ ಮಸಾಲೆ ಇಂಗ್ರೀಡಿಯೆಂಟ್ಸು. ಮತ್ತು ಇದು ಫ್ಲವರ್ಸ್ ಮಸಾಲ ಅಂತಲೂ ಬರುತ್ತೆ, ಅದನ್ನು ಹಾಕಬೇಕು. ಅದಾದಮೇಲೆ ನಾರ್ಮಲಾಗಿ ಯಾಲಕ್ಕಿ, ಲವಂಗ ಇದೆಲ್ಲ ಹಾಕಿದರೆ ಸ್ವಲ್ಪ ಮಸಾಲೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಈ ಬೇಸಿಲೆಲೆ ಮಾತ್ರ ತುಂಬ ಅದೊಂಥರ ಫ್ಲೇವರೇ ಡಿಫ್ರೆಂಟ್ ಆಗಿರುತ್ತೆ, ಅಷ್ಟು ಚೆನ್ನಾಗಿ ಬರುತ್ತೆ ಯಾವುದೇ ಮಸಾಲೆ ಇದಕ್ಕಾದರೂ. ಸೊ ಅದಾದಮೇಲೆ ಕೊತ್ತಂಬರಿ ಸೊಪ್ಪು, ಅದಾದಮೇಲೆ ಪುದೀನ ಈಸ್ ಲೈಕ್ ಇದನ್ನು ನೀವು ಕೀ ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಕೊಬೋದು ಬಗಾರ ರೈಸ್ಗೆ. ಯಾಕಂತಂದರೆ ಅದು ಬೇಕೇ ಬೇಕು, ಅಂದರೆ ಅದು ಒಂಥರ ಫ್ಲೇವರ್, ಅದು ಸ್ಮೆಲ್ಲು, ಅದು ಚೆನ್ನಾಗಿರುತ್ತೆ. ಇದು ಬಗಾರ ರೈಸ್ ಅಂತ ಹೇಳಲಿಕ್ಕೆ ಪುದೀನ ಸ್ಮೆಲ್ ಫಸ್ಟ್ ಬರುತ್ತೆ ನಿಮಗೆ. ಸೊ ಅದಾದಮೇಲೆ ಈರುಳ್ಳಿನ ಹಾಕ್ಕೊಳ್ಬೇಕು. ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಆಮೇಲೆ ಮಸಾಲ ಪದಾರ್ಥಗಳನ್ನು ಬೇರೆ ಖಾರ ಅದೆಲ್ಲ ಹಾಕ್ಕೊಳ್ಬೇಕು. ಸೊ ನೀವು ಟ್ರೈ ಮಾಡಿ ಹೇಳಿ ಹೇಗೆ ಮಾಡ್ತೀರಾ ಅಂತ ಬಗಾರ ರೈಸನ್ನು. ಸೊ ಏನಾದರೂ ಇಂಗ್ರೀಡಿಯೆಂಟ್ಸಲ್ಲಿ ಡಿಫ್ರೆನ್ಸ್ ಏನಾದರೂ ಇದ್ದರೆ ನಾವು ಕೂಡ ಅದನ್ನು ಚೇಂಜ್ ಮಾಡಿ ನೆಕ್ಸ್ಟ್ ಟೈಮು ಇಂಪ್ರೂವ್ ಮಾಡ್ಕೊಳ್ತೀವಿ. ನಾನ್ ವೆಜ್ ಯೂಶ್ವಲಿ ನಾವು ಮಟನ್ನು ಮತ್ತು ಚಿಕನ್ ಇದರ ಜೊತೆ ಎಲ್ಲ ಬಗಾರ ರೈಸ್ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಯೂಶ್ವಲಿ ಕರ್ನಾಟಕದಲ್ಲಿ ನಾನು ನೋಡಿರೋ ಹಾಗೆ ಬಗಾರ ರೈಸ್ ಮಾಡೋದು ತುಂಬಾ ಕಡಿಮೆ. ನಾವು ಪಲಾವ್ ಅಂತ, ವೆಜಿಟೇಬಲ್ ಪಲಾವ್ ಅಂತ ಈ ಥರ ಮಾಡ್ಕೊಳ್ಳೋದು, ಸ್ವಲ್ಪ ಮಸಾಲೆ ಪಲಾವ್ ಅಂತ ಮಾಡ್ಕೊಳ್ಳೋದು, ಈ ಥರ ಮಾಡ್ತೀವಿ. ಇದನ್ನೇ ಇಲ್ಲಿ ಹೈದರಾಬಾದ್ ಸೈಡಲ್ಲಿ ನಾನು ನೋಡಿರೋ ಹಾಗೆ ಅವರು ಸ್ವಲ್ಪ ಜಾಸ್ತಿ ಎಕ್ಸ್ಟ್ರಾ ಮಸಾಲೆ ಹಾಕಿ ಅದನ್ನು ಬಗಾರ ರೈಸ್ ಅಂತ ಹೇಳ್ತಾರೆ. ಸೊ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ ಹಾಗೆ ಹೈದರಾಬಾದ್ ಸ್ಟೈಲಿಗೆ ಅದೊಂದು ಇಂಪಾರ್ಟೆನ್ಸ್ ತುಂಬ ಇದೆ. ಯಾವುದೇ ಒಂದು ನಾನ್ ವೆಜ್ ಕುಕ್ಕಿಂಗ್ ಇದರಲ್ಲಿ ಇದರಲ್ಲಿ ಹೈದರಾಬಾದ್ ಸ್ಟೈಲ್ ಅಂತ ಬಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನೋ ಒಂದು ಥಾಟ್ ಇದೆ ಎಲ್ಲರ ಹತ್ರನೂ. ಸೊ ಇವಾಗ ಮಸಾಲೆ ಎಲ್ಲ ಆ್ಯಡ್ ಮಾಡ್ತಾಯಿದ್ದೀವಿ, ಧನಿಯಾ ಪೌಡರ್ ಅಥವಾ ಆ್ಯಡ್ ಮಾಡ್ತಾಯಿದ್ದಾರೆ. ಸೊ ನನ್ನ ಹಸ್ಬೆಂಡ್ ಬಂದು ಅವ್ರಿಗೆ ನಾನ್ ವೆಜ್ ಜಾಸ್ತಿ ಇಷ್ಟ ಇರೋದ್ರಿಂದ ಅದನ್ನು ಟ್ರೈ ಮಾಡ್ತಾ ಇರ್ತಾರೆ. ಸೊ ವಿಡಿಯೋ ಮಾಡಿ ಹಾಕಿದರೆ ಇನ್ನೊಬ್ರಿಗೂ ಗೊತ್ತಾಗುತ್ತಲ್ಲ ಅಂತ ಹಾಕ್ತಾಯಿದ್ದೀವಿ. ಸೊ ನಿಮಗೆ ಏನಾದರೂ ನೆಕ್ಸ್ಟ್ ಇದು ಐಟಮ್ ಮಾಡಿ ನಮಗೆ ಇಂಗ್ರೀಡಿಯೆಂಟ್ಸನ್ನು ಹೇಳಿ ಅಂತಂದರೆ ನಾವು ಅದನ್ನು ಮಾಡಿ ಹಾಕ್ತೀವಿ. ಸೊ ದ್ಯಾಟ್ ನೀವು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಎಲ್ಲನೂ ಇವಾಗ ಮಸಾಲೆ ಇದೆಲ್ಲ ಹಾಕಿ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ತಾ ಇದ್ದಾರೆ. ಅದನ್ನು ಇವಾಗ ಸ್ವಲ್ಪ ಬಾಯ್ಲ್ ಮಾಡಲಿಕ್ಕೆ ಬಿಟ್ಟರೆ ಚೆನ್ನಾಗಿರುತ್ತೆ. ಸ್ವಲ್ಪ ಬಾಯ್ಲ್ ಆದಮೇಲೆ ನೀರೆಲ್ಲ ಅದು ಕುದಿಯೋ ಥರ ಅದು ಬಬಲ್ಸ್ ಎಲ್ಲ ಬರುತ್ತಲ್ಲ, ಅದೆಲ್ಲ ಆದಮೇಲೆ ಸ್ವಲ್ಪ ಅಕ್ಕಿ ನಾವು ಏನು ಅದನ್ನು ತೊಳೆದಿಟ್ಕೊಂಡಿರ್ತೀವಿ, ವಾಶ್ ಮಾಡಿ ಇಟ್ಕೊಂಡಿರ್ತೀವಿ, ಅದನ್ನು ಹಾಕಬೇಕು. ಹಾಕಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ್ಮೇಲೆ ಅದನ್ನು ಬಾಯ್ಲ್ ಮಾಡಬೇಕು. ಸೊ ಚೆನ್ನಾಗಿ ಬಾಯ್ಲ್ ಆದಮೇಲೆ ಬಗಾರ ರೈಸ್ ರೆಡಿ ಆಗುತ್ತೆ. ಸೊ ಮತ್ತು ನಾನು ಏನೇನು ಹೇಳ್ತಾಯಿದ್ದೆ ಅದೇ ಈ ಹೈದರಾಬಾದ್ ಸ್ಟೈಲ್ ಬಗ್ಗೆ ಮಾತಾಡ್ತಿದ್ದೆ ನಾನು. ಸೊ ನನಗೆ ಎಸ್ಪೆಷಲಿ ಹೈದರಾಬಾದ್ ಸ್ಟೈಲ್ ಫುಡ್ಡು ತುಂಬ ಇಷ್ಟ ಆಗುತ್ತೆ. ಯಾಕಂದರೆ ನಾನು ಕೂಡ ನಾನ್ ವೆಜಿಟೇರಿಯನ್. ಈ ನಮ್ಮ ಕಡೆ ಎಲ್ಲ ನಾವು ವೆಜಿಟೇರಿಯನ್ನಲ್ಲಿ ತುಂಬ ಆಪ್ಷನ್ಸ್ ಇದೆ ನಮಗೆ ಕರ್ನಾಟಕದಲ್ಲಿ. ಬಟ್ ಹೈದರಾಬಾದ್ ಸೈಡಲ್ಲಿ ಅವರಿಗೆಲ್ಲ ಜಾಸ್ತಿ ಆಪ್ಷನ್ಸ್ ಇರೋದಿಲ್ಲ. ಹೀಗಾಗಿ ಅವರು ನಾನ್ ವೆಜ್ಜಲ್ಲೇ ಬೇರೆ ಬೇರೆ ಐಟಮ್ಸನ್ನು ಟ್ರೈ ಮಾಡ್ತಾ ಇರ್ತಾರೆ. ಮತ್ತು ಅವರು ಆ ಕಡೆ ಎಲ್ಲ ಬೆಳೆಯೋದು ಅಕ್ಕಿ ಆಗಿರೋದ್ರಿಂದ ಜಾಸ್ತಿ ಅವರು ಈ ಥರ ಬಗಾರ ರೈಸ್, ಬಿರಿಯಾನಿ ಇದನ್ನೆಲ್ಲ ತಿಂತಾರೆ. ನಾವು ಈ ಬಗಾರ ರೈಸನ್ನು ಮಟನ್ ಕರಿ ಜೊತೆಗೆ ಕಾಂಬಿನೇಷನ್ ಮಾಡಿ ತಿಂದ್ವಿ. ಸೊ ನೋಡ್ಲಿಕ್ಕೆ ತುಂಬ ಚೆನ್ನಾಗಿ ಕಾಣ್ತಿದೆ. ಎಲ್ಲ ರೆಡಿ ಆದಮೇಲೆ ಫ್ಲೇವರು ಅದು ಲೈಕ್ ಇದೊಂದು ಮಸಾಲೆ ಫ್ಲೇವರ್ ತುಂಬ ಚೆನ್ನಾಗಿ ಬರ್ತಾಯಿದೆ. ಸೊ ಅದನ್ನು ನಾವು ಮಟನ್ ಕರಿ ಜೊತೆಗೆ ಕಂಬೈನ್ ಮಾಡಿ ತಿಂದಾಗ ಆ ರುಚಿ ತುಂಬ ಚೆನ್ನಾಗಿತ್ತು. ನೀವು ಕೂಡ ಟ್ರೈ ಮಾಡಿ ಹೇಳಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.